ನಮಸ್ಕಾರ ಕರ್ನಾಟಕ ಪೋಲ್ಟ್ರಿ ಫಾರ್ಮರ್ಸ್ಗೆ ನಾನ್ ನಿಮ್ ಪ್ರವೀಣ್ ಮಾತಾಡತೀನಿ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಇಂದ. ಇವತ್ತೇನಪ್ಪಾ ವಿಶೇಷ ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಹೋಲಿ. ಈ ಬಣ್ಣ ನಿಮ್ಮ ಎಲ್ಲಾರ ಜೀವನದಾಗೂ ಹೊಸ ಹೊಸ ಬಣ್ಣ ತರಲಿ. ಹೊಳ್ಳಿ ಮುಂದೆ ಬರೋ ಎಲ್ಲಾ ನಿಮ್ಮ ಯೋಜನೆ ಎಲ್ಲ ಸಕ್ಸಸ್ ಆಗಲಿ ಅಂತ ದೇವ್ರ ಕಡೆ ನಾ ಬೇಡ್ಕೋತೀನಿ. ಎಲ್ಲಾರು ಕೇಳತ್ತಿದ್ರೆ ನಮ್ ಲಾಸ್ಟ್ ಟೈಮ್ ನಮ್ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರೆ ನೀವೇನ್ ಬರೀ ಮರಿದ ಇನ್ಫಾರ್ಮೇಶನ್ ಕೊಡತ್ತೀರಿ, ಹೊಳ್ಳಿ ಮೆಡಿಸಿನ್ ಇನ್ಫಾರ್ಮೇಶನ್ ಕೊಡತ್ತೀರಿ, ಆದ್ರೆ ನೀವ್ ಯಾವ ಮರಿ ಸಾಕಿರಿ ಅನ್ನೋದು ಹೇಳಿಲ್ಲಲ್ಲ ಇನ್ನು ಅಂತ ಕೇಳಿದ್ರಿ ನಮ್ಗೆ. ನಾವು ಕೇಳಿ ಯಾರು ಕೇಳ್ತಾರ ಅಂತ ನಾವು ಕಾಯಕತ್ತಿದ್ವಿ. ಬರ್ರಿ ಈಗ ಆ ಟೈಮ್ ಬಂದೈತಿ, ನೀವ್ ಹೇಳ್ತೀನಿ ಅಂತ. ನಾವ್ ಯಾವ ಮರಿ ಸಾಕಾತೀವಿ, ಅದರಿಂದ ಏನ್ ಯೂಸ್ ಐತಿ, ಏನೆಲ್ಲ ಹೇಳ್ತೀನಿ ಬರ್ರಿ. ನೋಡತ್ತೀರಿ ಮರಿ ಯಾವ ಟೈಪ್ ಅದಾವ. ಇವತ್ತಿಗೆ ನಮ್ಮ ಈ ಮರಿಗಳು 19ನೇ ದಿವಸದಾಗ್ಯಾವ. ಯಾವ ಮರಿ ಸಾಕಾತೀವಪ್ಪ ನಾವ್ ಅಂತಂದ್ರೆ ಡಿ.ಪಿ ಕ್ರಾಸ್ ಅಂತ ಹೇಳಿ. ಡಿ.ಪಿ ಅಂದ್ರೆ ಏನಪ್ಪಾ, ಡಿ.ಪಿ ಅಂದ್ರೆ ಏನಿಲ್ಲ, ಡ್ಯುಯಲ್ ಪರ್ಪಸ್. ಅಂದ್ರೆ ಇದನ್ನ ಮಾಂಸಕ್ಕನು ಮಾಡ್ಬೋದು, ಆಮೇಲೆ ತತ್ತಿಗನು ಮಾಡ್ಬೋದು. ಆಮೇಲೆ ಕಡಿಮೆ ಟೈಮ್ನಾಗ ಜಾಸ್ತಿ ಇಳುವರಿ ಬರ್ತೈತಿ. ಅಂದ್ರೆ ಈಗ ಜವಾರಿ ಕೋಳಿ 5 ತಿಂಗಳು ಬೇಕು ನಮ್ಮ ಮಿನಿಮಮ್. 5 ತಿಂಗಳಿಗೆ ಅದೇನ್ ಬರ್ತೈತಿ, 1.5 kg ಈ ಟೈಪ್ ಬರ್ತೈತಿ. ಇದಂಗಲ್ಲ, 3 ತಿಂಗಳಕ್ಕ 1.5 kg, 1.5, 1.6 ಈ ಟೈಪ್ ಬರ್ತೈತಿ. ಆಮೇಲೆ ಇದನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದರ ತತ್ತಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 180ರಿಂದ 185 ತತ್ತಿ ಹಾಕೋ ಕೆಪಾಸಿಟಿ ಇರುವಂತ ಕೋಳಿ ಇದೆ. ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರ ಇದರದ ಬೇಡಿಕೆನೂ ಬಾಳ ಐತಿ. ಈಗ ಎಲ್ಲಾರು ಜವಾರಿ ಕೋಳಿದ ಮಾಂಸ ಕೊಡ್ರಿ, ಜವಾರಿ ಕೋಳಿದ ಮಾಂಸ ಕೊಡ್ರಿ ಅಂತಂತಾರಲ್ಲ, ಜವಾರಿ ಕೊಡಂಗಿಲ್ಲ ಯಾರು ನಿಮ್ಗೆ. ಎಲ್ಲ ಡಿ.ಪಿ ಕ್ರಾಸ್ ನಡೆದಿರ್ತಾವ, ಇದನ್ನ ಜವಾರಿ ಅಂತ ಹೇಳಿ ಕೊಡ್ತಾರ. ಈ ಜವಾರಿ ಕೋಳಿ ಗತಿನೇ ಇರ್ತೈತಿ ನೋಡಾಕ, ಆದ್ರೆ ಇದೆ ಜವಾರಿ ಅಲ್ಲ, ಡಿ.ಪಿ ಕ್ರಾಸ್. ಇದನ್ನ ನಿಂದ್ರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ್ದು ಜವಾರಿ ಕೋಳಿ ಐತಿ, ಯಾವ್ದು ಡಿ.ಪಿ ಕ್ರಾಸ್ ಐತಿ ಅಂತ ಹೇಳಿ. ಅದಕ್ಕ ಮತ್ತೇನಪ್ಪಾ ಅಂತಂದ್ರೆ ಇನ್ನೊಂದು ಇದ್ರದ ಬೇಡಿಕೆನೂ ಜಾಸ್ತಿ ಕಡೆ ಐತಿ. ತಿನ್ನೋರು ಅಂದ್ರ ಸೇಮ್ ಜವಾರಿ ಕೋಳಿದ ಟೇಸ್ಟೇ ಐತಿ. ಈಗ ಹೆಂಗೈತಪ್ಪ ಅಂತಂದ್ರ ಡಿ.ಪಿ ಕ್ರಾಸ್ ಕೋಳಿ ನೀವೇನ್ ಬಾಯ್ಲರ್ ತಿಂತಿರ್ತಿರಲ್ಲ, ಅದ ಪಟ್ನ 1 ತಿಂಗಳಿಗೆ ಗ್ರೋತ್ ಆಕೈತಿ. 45 ದಿವಸದಾಗ ಆದ್ರೆ ಬಂದ್ಬಿಡ್ತೈತಿ. ಆದ್ರೆ ಇದ ಯಾವ ಟೈಪ್ ಅಲ್ಲ, 3 ತಿಂಗಳಿಗೆ ಬರ್ತೈತಿ. 3 ತಿಂಗಳಿಗೆ ಬಂದ್ರು ಹೆಂಗೈತಪ್ಪ ಅಂತಂದ್ರ ಇದ್ರದ್ದು ಸೇಮ್ ಜವಾರಿ ಕೋಳಿ ಟೇಸ್ಟೇ ಬಂದಿರ್ತೈತಿ. ನಿಮ್ಗೆ ಅನ್ಸ್ಬೋದ ನೀವ್ ಬ್ಯಾರೆ ಕೋಳಿ ತಿನ್ನಾಗತ್ತಿ ಅನ್ಪ ಅನ್ನೋ ಫೀಲ್ ಇರಂಗಿಲ್ಲ. ಆಮೇಲೆ ಟೇಸ್ಟ್ ಹೆಂಗೈತ ನಾವು ಯೂಸ್ ಮಾಡಿ ನೋಡೇವಿ. ನಮಗ 3 ಮಂದಿಗೆ 1 ಕೋಳಿ ಸಾತಿಲ್ಲ, ಅಷ್ಟು ಟೇಸ್ಟ್ ಐತಿ. ನೀವು ಟ್ರೈ ಮಾಡ್ರಿ. ಹೊಳ್ಳಿ ಇದರ ಮೇಂಟೆನೆನ್ಸ್ ಹೇಳ್ಬೇಕಪ್ಪ ಅಂತಂದ್ರ ಫ್ರೀ ಮೇಂಟೆನೆನ್ಸ್ ಐತಿ, ಅಂತ ಏನ್ ಇದಿಲ್ಲ. ಬಾಯ್ಲರ್ ಕೋಳಿ ಟೈಪ್ ಅನ್ಕಿಲ್ಲ, ಕಡಿಮೆ ಬಜೆಟ್, ಕಡಿಮೆ ಇದ್ರಾಗ ಚಲೋ ಸಾಕ್ಬೋದು. ಬಾಳ ಮಂದಿ ಅನ್ಕೋತಾರ ನಮ್ಮ ಇವೇನ ಕೋಳಿ ಅದಾವಲ್ಲ ಡಿ.ಪಿ ಕೋಳಿ, ಇವನ್ನ ಇಂಜೆಕ್ಷನ್ ಹೊಡೆದ್ರಿನ ಅಂತ ಕೇಳ್ತಾರ. ನಿಮ್ಗೊಂದು ಕ್ಲಿಯರ್ ಮಾಡ್ತೀನಿ ಇವತ್ತು. ಇಂಜೆಕ್ಷನ್ ಕೋಳಿ ಅಂದ್ರೇನೆ ಹೊಳ್ಳಿ ಆಕ್ಚುಲಿ ಮೊದ್ಲಕ್ಕೆ ಹೇಳ್ಬೇಕಂದ್ರೆ ಇಂಜೆಕ್ಷನ್ ಕೋಳಿನೇ ಇರಂಗಿಲ್ಲ. ಇಂಜೆಕ್ಷನ್ ಹೆಂಗ್ ಹೊಡ್ತಾವ ಅಂತ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗೈತಿ. ಫಾರ್ಮ್ ಬಂದ ಈಗ ಯಾವ್ದ ಫಾರ್ಮ್ ಹೋಗಿ ನಾವು ಇಂಜೆಕ್ಷನ್ ಹೊಡೆದ್ರಿ ನೀವು ಇಂಜೆಕ್ಷನ್ ಕೋಳಿ ನೀವು ಅಂತಂತಾರೆ. ಬರೋದ ಒಂದು ಇನ್ಕ್ಯುಬೇಟರ್ ಕೋಳಿ. ಇನ್ಕ್ಯುಬೇಟರ್ ಅಂದ್ರೆ ಏನಪ್ಪಾ, 1000 ಮರಿನ ನಾವು ತಾಯಿ ಕೋಳಿ ನಿಟ್ಟ ಮರಿ ಹಬ್ಸಕ್ ಆಗುದಿಲ್ಲ. ಏನ್ ಮಾಡ್ತಾರಪ್ಪ, ಒಂದ್ ಇನ್ಕ್ಯುಬೇಟರ್ ತಗೋತಾರ, ಇನ್ಕ್ಯುಬೇಟರ್ಲೆ ಮರಿ ತಗೋತಾರ. ಈಗ ಮತ್ತೆಲ್ಲಾ ಫಾರ್ಮರ್ಸ್ಗೂ ಹಂಗೈತಿ. ಎಲ್ಲಾ ಫಾರ್ಮ್ ಏನ್ ಬಿಡ್ತಾರಲ್ಲ ಮರಿ, ಎಲ್ಲಾ ಇನ್ಕ್ಯುಬೇಟರ್ನ ಇರ್ತಾವ. ಅವ್ ಯಾರು ಇಂಜೆಕ್ಷನ್ ಕೊಟ್ಟ ಬೆಳ್ಸಂಗಿಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗೆ, ಜಾಸ್ತಿ ಮಂದಿ ಅನ್ಕೋತಿರ್ತಾರ ಇಂಜೆಕ್ಷನ್ಲೆ ಮಾಡಿದ ಕೋಳಿದ ಹೆಂಗಪ್ಪಾ ಅಂತಂದ್ರ ಏನ್ರ ನಮ್ಗ ಹಾರ್ಮ್ಫುಲ್ ಐತೇನ, ಏನ ಐತಿ, ಯಾವ್ದು ಹಾರ್ಮ್ಫುಲ್ ಇಲ್ಲ ಅಂತಿಲ್ಲ. ಆದ್ರೆ ಕಡಿಮೆ ಮಾಡ್ಬೇಕು. ಬಾಯ್ಲರ್ ಕೋಳಿ ಹೆಂಗೈತಪ್ಪ ಅಂತಂದ್ರ ಅದನ್ನು ಇಂಜೆಕ್ಷನ್ಲೆ ಮಾಡಿರಂಗಿಲ್ಲ, ಅದು ಇನ್ಕ್ಯುಬೇಟರ್ಲಿನ ತಯಾರಿಸಿರ್ತಾರ. ಆದ್ರ ಅದ ಕಡಿಮೆ ಟೈಮ್ನಾಗ 1 ತಿಂಗಳಾಗ ಜಾಸ್ತಿ ವೇಟ್ ಬರ್ಬೇಕು. ಅಂದ್ರೆ 2 kg, 2.5 kg ಈ ಟೈಪ್ ವೇಟ್ ಬರ್ತೈತಿ. ಆದ್ರೆ ಇವ್ ಹಂಗಲ್ಲ, 3 ತಿಂಗಳು ಅದ್ರ ಪೀರಿಯಡ್ ತಗೋತೈತಿ. ನಮ್ಮ ಡಿ.ಪಿ ಕ್ರಾಸ್ ಕೋಳಿಗೆ ಜವಾರಿ ಕೋಳಿಗೆ ಏನ್ ಡಿಫ್ರೆನ್ಸ್ ಇಲ್ಲ ಜಾಸ್ತಿ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗ. ಅದ 5 ತಿಂಗಳಿಗೆ ಬರೈತಿ, ಇದ 3 ತಿಂಗಳು ಬರೈತಿ. 2 ತಿಂಗಳ ಡಿಫ್ರೆನ್ಸ್ ಅಷ್ಟೇ ಇರ್ತೈತಿ, ಬಾಳ ಏನಿಲ್ಲ. ಆಮೇಲೆ ಇನ್ನೊಂದ್ ಹೇಳ್ಬೇಕಿತ್ತು ನಾನು, ಇದ್ರದ ಮೀಟ್ ಹೆಂಗೈತಪ್ಪ ಅಂತಂದ್ರ ಹೈ ಪ್ರೋಟೀನ್ ಮೀಟ್ ಇರ್ತೈತಿ. ಆಮೇಲೆ ಇದರ ತತ್ತಿನೂ ಹೈ ಪ್ರೋಟೀನ್ ಇರ್ತಾವ.
ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಬಾಯ್ಲರ್ ಕೋಳಿ ತಿನ್ನೋದಕ್ಕಿಂತ ಇದು ಬೆಟರ್ ಅನಿಸ್ತೈತಿ. ಯಾಕಂದ್ರೆ ಈಗಿಂದೆಲ್ಲ ನೀವು ನೋಡ್ತಿರ್ಬೋದು, ಹಕ್ಕಿ ಜ್ವರ ಬಂತ ಅದ ಜಾಸ್ತಿ ಬಾಯ್ಲರ್ ಕೋಳಿಗೆ ಬಂದಿರ್ತದ. ಅದನ್ನೆಲ್ಲ ನಮ್ ಫಾರ್ಮರ್ಸ್ ಮೇಲೆ ಹಾಕ್ಬಿಡ್ತಾರ, ನಮ್ಗೆ ಯಾರಿಗೂ ತಿನ್ನಕ್ ಹೋಗ್ಬೇಡ್ರಿ, ಜವಾರಿ ಕೋಳಿ ತಿನ್ನಕ್ ಹೋಗ್ಬೇಡ್ರಿ ಅಂತ ಹೇಳಿ. ನೋಡ್ರಿ ಆದಷ್ಟ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ಬೇಡ ಅಂತ ಹೇಳಂಗಿಲ್ಲ ನಿಮ್ಗೆ. ಕಡಿಮೆ ರೇಟ್ ಯಾವ್ದೇ ರೀತಿ ಆ ಕಡೆ ಜನ ಹೋಗ್ತಾರ ಅಂತ ನನ್ನ ಅನ್ಸಿಕೆ ಐತಿ. ರೇಟ್ ನೋಡಕ್ ಹೋಗ್ಬೇಡ್ರಿ, ನೀವು ಹೆಲ್ತ್ ನೋಡ್ಕೊ. ಆಮೇಲೆ ಇನ್ನೊಂದ್ ಏನ್ ಹೋಗ್ತಾ ಅಂದ್ರೆ ನಿಮ್ಗೆ ಇವನ್ನ ಫ್ರೀ ರೇಂಜ್ನಾಗೂ ಸಾಕ್ಬೋದು ನಾವು. ಹೆಂಗಪ್ಪ ಅಂತಂದ್ರೆ ನೀವು ಮನಿ ಕಡೆ ಸ್ಮಾಲ್ ಸ್ಕೇಲ್ನಾಗ 100 ಮರಿನ ಎತ್ತಲಾಗ್ ಬಿಟ್ಟು ಸಾಕ್ಬೋದ. ಆಮೇಲೆ ಇವು ಅದ ಬೇಕಂತೇನಿಲ್ಲ. ನೀವ್ ಏನ್ ಹಾಕ್ತಿರ ಇವ್ ನೋಡ್ತಿರ್ಬೋದು ನೀವು. ನಾವು ಬೇನ್ ತಪ್ಪಲ್ ಹಾಕಿವಿ, ಈಗ ಫೀಡ್ ಅಷ್ಟೇ ಕೊಡಾತಿಲ್ಲ ನಾವು. ಬೇನ್ ತಪ್ಪಲ್ ಹಾಕಿದೆ, ಆಮೇಲೆ ಹುಲ್ಲು ಹಾಕ್ತಿವಿ ಅವಕ್ಕೆ, ಆಮೇಲೆ ಹಿಟ್ಟು ಕಾಳ ಎಲ್ಲಾ ಹಾಕ್ತಿವಿ ನಾವು. ಫಾರ್ಮ್ನಾಗ ಸಾಕಿದ್ರು ಬರೀ ಫೀಡ ಮೇಂಟೈನ್ ಮಾಡಿಲ್ಲ ನಾವು, ಎಲ್ಲಾ ಟೈಪ್ ಇಡ್ಬೇಕು. ಬಾಯ್ಲರ್ ಕೋಳಿಗೆ ಹಂಗಿರಂಗಿಲ್ಲ, ಅವ್ ಫೀಡ್ ಅಷ್ಟ ಹಾಕಿ ಲಘು ಗ್ರೋತ್ ಮಾಡ್ಕೋತಾರ. ಇನ್ನೊಂದೇನಪ್ಪಾ ಅಂತಂದ್ರ ಇವ್ ಹೇಳಿದೆ ನಿಮ್ಗೆ ಆಗಲ್ಲ, ನಾನು 185 ತತ್ತಿ ಇಡೋ ಕೆಪಾಸಿಟಿ ಇದೆ ಐತಪ್ಪ ಅಂತಂದ್ರೆ ಅಷ್ಟ್ ಇಡ್ತೈತೆ ತತ್ತಿದೆ. ನಾವು ತತ್ತಿ ಮುಂದ್ ಮರಿನೂ ಮಾಡ್ಕೋಬಹುದು, ಇಲ್ಲ ನೀವು ಅದನ್ನ ಬಿಸ್ನೆಸ್ ಮಾಡ್ಕೋಬಹುದು. ವರ್ಷಕ್ಕೆ ಇಡ್ತೈತೆ ಅಷ್ಟದ. ಮತ್ ಹೊಳ್ಳಿ ನೋಡ್ಬೋದು ನೀವು, ನಮ್ ಏನದಾವಲ್ಲ ಈಗ 19ನೇ ದಿವ್ಸದ ಮರಿ ಆಗ್ಯಾವ. ನಾವು ನಮ್ ಕಸ್ಟಮರ್ ಈಗ ನಮ್ ಕಡೆ ಏನಾರ ಬಂದ್ರಪ್ಪ ಅಂತಂದ್ರೆ ನಾವು ಅವ್ರಿಗೆ ನೀವು ಸಣ್ಣ ಹಿಂಗ ದೊಡ್ಡ ಹೆಂಗ್ ಕಾಣ್ತಾವ್ರಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ನಾವೊಂದ್ ಸ್ವಲ್ಪ ಸಪ್ರೇಟ್ ತಗೊಳಿಕೊಂಡಿವಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವ್ ಇವೇನ್ ಸಾಕ್ಯವಲ್ಲ ಎಲ್ಲಾ ಮೇಲ್ಸ್ ಅದಾವ, ಅಂದ್ರೆ ಹುಂಜ. ನಾವ ಹುಂಜಾನ ಯಾಕೆ ಇದು ಮಾಡ್ಯಪ್ಪ ಅಂತಂದ್ರೆ ನಾವು ಮೀಟ್ ಪರ್ಪಸ್ ಮಾಡತ್ತೀವಿ. ಕೋಳಿನ ಎಗ್ ಪರ್ಪಸ್ ಮಾಡಿದ್ವಪ್ಪ ಅಂತಂದ್ರೆ ಕೋಳಿನ ಬಿಟ್ಕೋದಿದ್ವಿ. ಆದ್ರೆ ಇವೆಲ್ಲಾ ಮೇಲ್ಸ್ ಅದಾವ, ನೋಡ್ಬೋದು ನೀವು ಯಾವ ಟೈಪ್ ಅದಾವ ಮೇಲ್ಸ್ ಅಂತಂದ್ರೆ. ನಮ್ದು ಮೇನ್ ಟಾರ್ಗೆಟ್ ಫೀಡಿಂಗ್ ಐತಿ, ಹಾಗಾಗಿ ನಾವೇನ ಪೂರಾ ಮೇಲ್ಸ್ ಹಾಕೊಂಡಿದೀವಿ. ಫಿಮೇಲ್ ಬೇಕಾದ್ರೂ ನಮ್ ಕಡೆ ಅವೈಲೇಬಲ್ ಇರ್ತಾವ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ಗೆ ಬರ್ರಿ. ನಮ್ದು ಯಾವ ಟೈಪ್ ಅದಾವ, ದೊಡ್ಡ ಮರಿ ಯಾವ ಟೈಪ್ ಅದಾವ ಅಂತ ತೋರಿಸ್ತೀನಿ ನಿಮ್ಗೆ. ನಮ್ದು ಲಾಸ್ಟ್ ಬ್ಯಾಚ್ ಕೋಳಿ ಇದೆ. ಕೋಳಿಗೆ ಜವಾರಿ ಕೋಳಿಗೆ ಏನೇನೋ ಡಿಫ್ರೆನ್ಸ್ ಇಲ್ಲ, ನೋಡ್ತಿರ್ಬೋದು ನೀವು ಯಾವ ಟೈಪ್ ಐತೆ ಅಂತ. ಗೊತ್ತಾಗೋಂಗಿಲ್ಲ ನೀವು ಜವಾರಿ ಕೋಳಿನ ಅಂತಂದು. ಇದೀಗ ಸುಮಾರು 2 kg ಮಟ ಐತಿ, ನೋಡ್ತಿರ್ಬೋದು. ಇದು ಮುಂದೆ 2.5 3 kg ಮಟನ್ ಹಾಕೈತಿ. ಆಮೇಲೆ ಎಷ್ಟ್ ದಿವ್ಸದ ಐತಪ್ಪ ಇದು ಅಂತಂದ್ರ 4 ತಿಂಗಳದ ಕೋಳಿ ಐತಿ. ನಾವು ಹಂಗ ನಮ್ ಕಸ್ಟಮರ್ ಬಂದ್ರೆ ತೋರ್ಸಾಕಂತ ಇಟ್ಕೊಂಡೇವಿ. ಈಗ ನಿಮ್ಗೂ ತೋರ್ಸಾತಿ ಯಾವ ಟೈಪ್ ಐತಪ್ಪ ಅಂತಂದ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಟೈಪ್ ಅದಾವ ನಮ್ದು 4 ತಿಂಗಳದ ಹುಂಜ ಅಂತಂದ. ಎಲ್ಲಾ ಹೆದರಿ ಬಿಟ್ಟಾವ ನೋಡ್ರಿ ಕೋಳಿ. ನೋಡಿ ಮರಿ ಅದಾವಲ್ಲ. ನೋಡ್ರಿ ಫ್ರೆಂಡ್ಸ್, ಡಿಪಿ ಕ್ರಾಸ್ ಅಂತ ನಿಮ್ಗೆ ಹೇಳಿನಿ. ನಮ್ದ ನಾವೇನ್ ಸಾಕ್ತಿವಿ, ಯಾವ ಕೋಳಿ ಸಾಕ್ತಿವಿ ಅಂತ ಹೇಳಿ ನಿಮ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮಗೇನ್ರ ಕನ್ಫ್ಯೂಷನ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ, ಕಮೆಂಟ್ ಸೆಕ್ಷನ್ನಾಗ. ಒಳ್ಳೆ ನಿಮ್ಗೇನಾರ ಮರಿ ಬೇಕಪ್ಪ ಅಂತಂದ್ರೆ 1 ಡೇ ಮರಿಲಿಂದ ಹಿಡ್ಕೊಂಡು 1 ತಿಂಗಳ ಮರಿನೂ ಕೊಡ್ತೀವಿ, 1 ಡೇ ಮರಿನೂ ಕೊಡ್ತೀವಿ, ಒಳ್ಳೆ ದೊಡ್ಡ ಮರಿನೂ ಕೊಡ್ತೀವಿ. ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ಗೆ. ಕೆಳಗಡೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಾಗ. ನಮಸ್ತೆ.